ಚಿಕ್ಕಬಳ್ಳಾಪುರ ಜಿಲ್ಲಾ ಕೇಂದ್ರದಲ್ಲಿದ್ದಂತಹ ಹೂವಿನ ಮಾರುಕಟ್ಟೆ ಸಮಸ್ಯೆಗೆ ಮುಕ್ತಿ ಹಾಡುವ ಕಾಲ ಸನ್ನಿಹಿತವಾಗಿದೆ. ನಂದಿಕ್ರಾಸ್ ಬಳಿ ಇರುವಂತಹ ತೋಟಗಾರಿಕಾ ಇಲಾಖೆಗೆ ಸೇರಿ 20 ಎಕರೆ ಜಾಗವನ್ನ ಹೈಟೆಕ್ ಹೂವಿನ ಮಾರುಕಟ್ಟೆ ನಿರ್ಮಾಣಕ್ಕೆ ಹಸ್ತಾಂತರಿಸಲಾಗಿದೆ. ಇದರ ಬೆನ್ನಲ್ಲೇ ಹೂ ಮಾರುಕಟ್ಟೆ ನಿರ್ಮಾಣಕ್ಕೆ ನೀಲನಕ್ಷೆ ಕೂಡ ಸಿದ್ಧವಾಗಿದ್ದು, ಶೀಘ್ರವೇ ಅದಕ್ಕೊಂದು ಅಂತಿಮ ರೂಪ ನೀಡುವ ಸಿದ್ಧತೆ ನಡೆದಿದೆ. ನಂದಿಕ್ರಾಸ್ ಬಳಿ ತೋಟಗಾರಿಕಾ ಇಲಾಖೆಗೆ ಸೇರಿದ ಸುಮಾರು 46 ಎಕರೆ ಜಾಗ ಎಪಿಎಂಸಿಗೆ ಹಸ್ತಾಂತರ ಮಾಡುವ ಪ್ರಕ್ರಿಯೆ ಅಂತಿಮ ಹಂತದಲ್ಲಿದೆ. ಶಿವಮೊಗ್ಗ ಸರ್ಕಾರಿ ನೌಕರರು ಮತ್ತು ಅಧಿಕ ಆದಾಯದೊಂದಿಗೆ ತೆರಿಗೆ ಪಾವತಿ ಮಾಡುವವರು ಅಕ್ರಮವಾಗಿ ಪಡೆದುಕೊಂಡಿದ್ದಂಥ ಬಿಪಿಎಲ್ ಕಾರ್ಡ್ಗಳನ್ನು ಆಹಾರ ನಾಗರಿಕ ಸರಬರಾಜು ಇಲಾಖೆ ಪರಿಶೀಲಿಸಿ ಎಪಿಎಲ್ ಕಾರ್ಡ್ಗೆ ಬದಲಾಯಿಸಿದೆ. ಬಿಪಿಎಲ್ ಕಾರ್ಡ್ ಹೊಂದಿದ 72 ಸರ್ಕಾರಿ ನೌಕರರಿಗೆ 4 ಲಕ್ಷಕ್ಕೂ ಅಧಿಕ ದಂಡವನ್ನು ವಿಧಿಸಲಾಗಿದೆ. ಆಹಾರ ಇಲಾಖೆ ಅಧಿಕಾರಿಗಳು ರಾಜ್ಯಾದ್ಯಂತ ಅಕ್ರಮ ಬಿಪಿಎಲ್ ಕಾರ್ಡ್ಗಳನ್ನು ಎಪಿಎಲ್ ಬದಲಿಸುವ ಕಾರ್ಯಾಚರಣೆಯಲ್ಲಿ ನಿರತರಾಗಿದ್ದಾರೆ. ಜಿಲ್ಲೆಯಲ್ಲೂ ಕೂಡ ಅಕ್ರಮವಾಗಿ ಬಿಪಿಎಲ್ ಕಾರ್ಡ್ ಹೊಂದಿರುವ ಸರ್ಕಾರಿ ನೌಕರರು, ತೆರಿಗೆ ಪಾವತಿದಾರರ ಸಾವಿರಾರು ಕಾರ್ಡ್ಗಳನ್ನು ಜಿಲ್ಲಾ ಆಹಾರ ಇಲಾಖೆ ಎಪಿಎಲ್ಗೆ ಬದಲಾಯಿಸಿದೆ. ವಾಹನ ಮಾರಾಟ ಮಾಡಿದ ಕೂಡಲೇ ಮಾಲೀಕತ್ವವನ್ನು ಬದಲಾಯಿಸಬೇಕು. ವಾಹನಕ್ಕೆ ಸಂಬಂಧಿಸಿದ ಯಾವುದೇ ಪ್ರಕರಣ ದಾಖಲಾದರೆ ಆರ್ಸಿ ಮಾಲೀಕ ಮೊದಲ ಆರೋಪಿಯಾಗುವನು ಅಂತ ಮೋಟಾರು ವಾಹನ ಇಲಾಖೆ ಎಚ್ಚರಿಸಿದೆ. ವಾಹನ ಮಾರಾಟ ಮಾಡಿ 14 ದಿನಗಳ ಒಳಗಡೆ ಮಾಲೀಕತ್ವದ ವರ್ಗಾವಣೆಗೆ ಆರ್ಟಿ ಕಚೇರಿಗೆ ಅರ್ಜಿಯನ್ನು ಸಲ್ಲಿಸಿ ಮಾಲೀಕತ್ವ ವರ್ಗಾವಣೆ ಶುಲ್ಕ ಪಾವತಿಸಿ ಮೊಬೈಲ್ OTP ಸಹಿತ ಪ್ರಕ್ರಿಯೆ ಪೂರ್ಣಗೊಳಿಸಬೇಕು. ವಾಹನವು 15 ವರ್ಷಕ್ಕಿಂತ ಹಳೆಯದಾಗಿದ್ದರೆ ವಾಹನವನ್ನು ಖರೀದಿಸುವ ವ್ಯಕ್ತಿಯ ಹೆಸರಲ್ಲಿ 200 ರೂಪಾಯಿ ಸ್ಟ್ಯಾಂಪ್ ಪೇಪರ್ನಲ್ಲಿ ಅಫಿಡವಿಟ್ ಸಲ್ಲಿಸಬೇಕು. ಉದ್ಯಮಿ ಗೌತಮ್ ಅದಾನಿ ಅವರಿಗೆ ಅಮೆರಿಕದಲ್ಲಿ ಸಂಕಷ್ಟ ಎದುರಾಗಿದೆ. ಬಹುಕೋಟಿ ಡಾಲರ್ ವಂಚನೆ ಯೋಜನೆಯಲ್ಲಿ ಅವರ ಪಾತ್ರಕ್ಕೆ ಸಂಬಂಧಿಸಿದಂತೆ ಅದಾನಿ ಸಮೂಹದ ಮುಖ್ಯಸ್ಥ ಹಾಗೂ ಇತರೆ ಕೆಲವರ ವಿರುದ್ಧ ನ್ಯೂಯಾರ್ಕ್ನಲ್ಲಿ ದೋಷಾರೋಪ ನಿಗದಿಪಡಿಸಲಾಗಿದೆ. ಅದಾನಿ ಹಾಗೂ ಇತರೆ 7 ಮಂದಿ ಉದ್ಯಮಿಗಳು ಸೌರಶಕ್ತಿ ಗುತ್ತಿಗೆಯನ್ನು ಪಡೆಯೋದಕ್ಕೆ ಭಾರತ ಸರ್ಕಾರದ ಅಧಿಕಾರಿಗಳಿಗೆ $850 ಮಿಲಿಯನ್ ಅಧಿಕ ಲಂಚವನ್ನು ನೀಡುವ ಭರವಸೆಯನ್ನು ಕೊಟ್ಟಿದ್ದರು ಅಂತ ಅಮೆರಿಕದ ನ್ಯಾಯಾಂಗ ಇಲಾಖೆ ಅಧಿಕಾರಿಗಳು ಬುಧವಾರ ತಿಳಿಸಿದ್ದಾರೆ.